ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಕಷ್ಟಪಟ್ಟು ದುಡಿತೀರಿ, ಹಣ ಬರುತ್ತೆ, ಹಣ ಬಂದರೂ ಕೂಡ ಅದು ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನುವಂತಹ ಕೊರಗು ಈ ದಿವಸ ಹೆಚ್ಚಾಗಿ ಕಾಣುತ್ತೆ. ಬೇರೆ ದಿವಸಗಳಲ್ಲೂ ಈ ಅನುಭವಗಳು ಆಗಿರುತ್ತೆ, ಆದರೆ ಇವತ್ತು ಮಾನಸಿಕವಾಗಿ ಆ ವಿಷಯ ತುಂಬ ದೊಡ್ಡ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗುತ್ತೆ. ನೌಕರಿಯಲ್ಲಿ ಅಥವಾ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಹೆಚ್ಚಿನ ಜವಾಬ್ದಾರಿ, ಇನ್ನಷ್ಟು ಮತ್ತಷ್ಟು ಕೆಲಸಗಳು ನಿಮ್ಮ ಹೆಗಲ ಮೇಲೆ ಇರುವಂಥದ್ದಾಗತ್ತೆ. ಸಹೋದರರ ಬಗ್ಗೆ ವಿಶ್ವಾಸ ಇರಲಿ, ಅಣ್ಣ ತಮ್ಮ ಅಕ್ಕ ತಂಗಿಯರ ಬಗ್ಗೆ ಅಭಿಮಾನ, ಪ್ರೀತಿ, ವಿಶ್ವಾಸಗಳು ಗಟ್ಟಿಯಾಗಿರಲಿ ಅಂತಕ್ಕಂಥದ್ದು. ದೊಡ್ಡ ದೊಡ್ಡ ಯೋಜನೆಗಳಿಗೆ ಅಂದರೆ ಅವರವರ ಯೋಗ್ಯತಾನುಸಾರವಾಗಿ ಏನೋ ಒಂದಷ್ಟು ಅಡ್ಡಿಗಳು ಆಗ್ತಕ್ಕಂಥದ್ದಿದೆ. ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಅದರ ಬಗ್ಗೆ ಹೆಚ್ಚಿನ ಸರಿಯಾದ ಉತ್ತಮವಾದಂತಹ ಮಾತುಗಳನ್ನು ಆಡ್ತಾ ಒಳ್ಳೆಯ ನಿರ್ಧಾರವನ್ನು ಮಾಡಿ ಅನ್ನುವಂಥದ್ದು. ಸಂಬಂಧದಲ್ಲಿ ಬೆರುಕು ಬಿಡ್ತಕ್ಕಂತಹ ಮಾತು. ಹಾಗಾಗಿಯೇ ನಾನು ಹೇಳಿದ್ದು ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆಯಲ್ಲಿ ವಿಶ್ವಾಸ ಚೆನ್ನಾಗಿರಲಿ ಅನ್ನುವಂಥದ್ದು. ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಮನಸ್ತಾಪಗಳು ಬರತಕ್ಕಂತಹದ್ದು ಸಹಜ, ಆದರೆ ಅಲ್ಲಿ ಸೋತು ಗೆಲ್ಲುವಂತಹ ಒಂದು ನೀತಿಯನ್ನು ಅನುಸರಿಸಿದರೆ ಬಹಳ ಒಳ್ಳೆಯದು. ಆಯ್ತಪ್ಪ ನಂದೇ ತಪ್ಪು ಅನ್ನುವಂತಹ ಭಾವನೆ ಇದ್ದರೆ ಮುಂದಿನ ದಿನಮಾನದಲ್ಲಿ ನಿಮಗೆ ಅನುಕೂಲಗಳು ಆಗ್ತಕ್ಕಂಥದ್ದಾಗುತ್ತೆ. ಮಾನಸಿಕವಾದಂತಹ ನೋವು ಕಾಡುತ್ತೆ. ನನ್ನಲ್ಲದೇ ಇರತಕ್ಕಂತಹ ತಪ್ಪಿಗೆ ನನ್ನನ್ನು ಹೀಗೆಲ್ಲ ಮಾತಾಡಿದ್ರಲ್ಲ, ನನ್ನನ್ನು ಬೈದ್ರಲ್ಲ, ಅಂದ್ರಲ್ಲ, ನನ್ನ ಮನಸ್ಸನ್ನು ನೋಯಿಸಿದ್ರಲ್ಲ ಅಂತ ಹೇಳಿ ಬೇಸರವನ್ನು ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಅನಗತ್ಯವಾದಂತಹ ಖರ್ಚಿಗೆ ನೂರಾರು ದಾರಿ ಅಂತ ಹೇಳೋ ಹಾಗೆ ಏನೋ ಬೇಡದೇ ಇರತಕ್ಕಂತಹದ್ದಕ್ಕೆಲ್ಲ ಹಣ ಖರ್ಚಾಗ್ತಕ್ಕಂತಹ ದಿವಸವಾಗುತ್ತೆ. ಅಪರಿಚಿತರಿಗೆ ಸಹಾಯವನ್ನು ಮಾಡ್ತೀರಿ, ಇದು ದೊಡ್ಡ ತಪ್ಪಾಗುತ್ತೆ. ಯಾರಿಗೂ ಸಹಾಯ ಮಾಡುವಂಥ ತಪ್ಪು ಅಂತಲ್ಲ, ಯಾವ ವ್ಯಕ್ತಿ ನಿಮಗೆ ಪರಿಚಯನೇ ಇಲ್ಲ, ಗುರುತಿಲ್ಲ, ಆ ವ್ಯಕ್ತಿಯ ಹಿನ್ನೆಲೆ ಅಥವಾ ಪೂರ್ವಾಪರಗಳು ಏನೂ ಗೊತ್ತಿಲ್ಲ, ಅಂತಹ ವ್ಯಕ್ತಿಗೆ ಏನೋ ಸಹಾಯ ಮಾಡ್ತೀನಿ ಅಂತ ಹೋಗಿ ಒಂದು ವೇಳೆ ವ್ಯತ್ಯಾಸ ಆದರೆ ಏನು ಮಾಡ್ತೀರಿ? ಅದರಿಂದ ಸಹಾಯ ಮಾಡುವಾಗಲೂ ಕೂಡ ನೀವು ಯೋಗ್ಯವಾದಂತಹ ವಿಚಾರವನ್ನು ತಿಳಿದು ಆನಂತರದಲ್ಲಿ ಮುಂದಾಗುವಂಥದ್ದು. ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಕ್ಕಂತಹ ದಿವಸ. ನಿಮ್ಮ ವಿದ್ಯಾವ್ಯಾಸಂಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ, ನಿಮ್ಮದೇ ಆದಂತಹ ಒಂದು ಪ್ರಗತಿಯನ್ನು ಕಾಣಲಿಕ್ಕೆ, ಅಭ್ಯುದಯಕ್ಕೆ, ಅಭಿವೃದ್ಧಿಗೆ ದಾರಿ ಇದೆ ಅನ್ನುವಂಥದ್ದು. ದೂರದೂರಿನ ಪ್ರಯಾಣಕ್ಕೆ ಹೆಚ್ಚಿನ ಅವಕಾಶಗಳಾಗತ್ತೆ. ಆ ರೀತಿಯ ಪ್ರಯಾಣ ಸಂಭವ ಇದೆ, ಅದನ್ನು ಗಮನಿಸ್ಕೊಳ್ಳಿ. ಅದರಿಂದ ಏನು ಉಪಯೋಗ ಆಗುತ್ತೆ, ಯಾವ ರೀತಿಯಲ್ಲಿ ಆ ಪ್ರಯಾಣ ನಿಮಗೆ ಅನುಕೂಲಕರವಾಗಿದೆ, ಇವೆಲ್ಲ ವಿಚಾರ ಮಾಡಿ ನಂತರದಲ್ಲಿ ನಿರ್ಧಾರ ಮಾಡುವಂಥದ್ದು ಒಳ್ಳೆಯದಾಗಿರುತ್ತೆ. ಉದ್ಯೋಗದಲ್ಲಿ ಅತಂತ್ರ ಸ್ಥಿತಿ ಕಾಣ್ಬೋದು. ನೀವು ಮಾಡ್ತಕ್ಕಂತಹ ನೌಕರಿಯಲ್ಲಿ ಏನೋ ತೊಂದರೆ ಆಗುತ್ತೇನೋ ಅಥವಾ ಸರಿಯಾದಂತಹ ಒಂದು ನಿರ್ಧಾರಕ್ಕೆ ಅವಕಾಶಗಳು ಆಗೋದಿಲ್ವೇನೋ ಅನ್ನುವಂತಹದ್ದೆಲ್ಲ ಅಲ್ಲಿ ಬರುತ್ತೆ. ವಿಲಾಸಿ ಜೀವನಕ್ಕೆ ದುಂದು ವೆಚ್ಚವನ್ನು ಮಾಡಬಹುದು. ಯಾವುದೋ ಒಂದು ಪದಾರ್ಥ, ಅದಕ್ಕೂ ನಿಮ್ಮ ಒಂದು ಜೀವನ ಮಟ್ಟಕ್ಕೂ ಸಂಬಂಧ ಇರೋದಿಲ್ಲ. ಜೀವನ ಮಟ್ಟವನ್ನು ಮೀರಿ ಆ ವಸ್ತುವನ್ನು ಅಪೇಕ್ಷೆ ಪಡುವಂಥದ್ದು, ಕೊಂಡುಕೊಳ್ಳುವಂಥದ್ದು, ಅದಕ್ಕೋಸ್ಕರ ಸಾಲ ಮಾಡುವಂಥದ್ದು, ಹೀಗೆಲ್ಲ ತೊಂದರೆಗಳಿಗೆ ಸಿಗಹಾಕ್ಕೊಳ್ಬೇಕಾದಂಥದ್ದು. ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಆರ್ಥಿಕವಾದಂತಹ ಹೊರೆ ನಿಮಗೆ ದೂರವಾಗಲಿ, ಶುಭವಾಗಿ. ಮಿಥುನ ರಾಶಿ. ಸ್ಥಳ ಬದಲಾವಣೆಯ ಸೂಚನೆಗಳು ಬಹಳ ಸೂಕ್ಷ್ಮವಾಗಿ ಕಾಣ್ತಾ ಇದೆ. ಅಲ್ಲಿ ನಿಮ್ಮ ವಯಸ್ಸಿಗೆ ಅಥವಾ ನಿಮ್ಮ ಒಂದು ಸ್ಥಾನಕ್ಕೆ, ನಿಮ್ಮ ಉದ್ಯೋಗಕ್ಕೆ, ವ್ಯವಹಾರಕ್ಕೆ ಅನುಗುಣವಾದಂತಹ ಬದಲಾವಣೆಗಳು ಕಾಣ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಸಾಲದ ವಿಚಾರದಲ್ಲಿ ಬೇಸರವಾಗುತ್ತೆ. ಯಾರಿಗೋ ಸಾಲ ಕೊಟ್ಟಿರ್ತೀರಿ, ನಿಮ್ಮ ಸಮಯಕ್ಕೆ ಆ ಹಣ ಬರದೇ ಇರಬಹುದು, ಅಥವಾ ನೀವು ಯಾರಿಂದಲಾದರೂ ಸಾಲವನ್ನು ಪಡ್ಕೊಂಡಿದ್ದರೆ ಸಕಾಲದಲ್ಲಿ ಅದನ್ನು ಕೊಡೋಕ್ಕಾಗದಲೇ ನೀವು ಅವಮಾನಕ್ಕೊಳಗಾಗಬಹುದು. ಹೀಗೆಲ್ಲ ಸಾಲದ ವಿಚಾರದಲ್ಲಿ ಏನೋ ಒಟ್ಟಿನಲ್ಲಿ ಬೇಸರವಾಗ್ತಕ್ಕಂಥದ್ದಾಗುತ್ತೆ. ಯಾವುದೇ ರೀತಿಯ ವಿವಾದಗಳಿಗೆ ಆಸ್ಪದವನ್ನು ಕೊಡಬೇಡಿ. ಯಾವಾಗ ನೀವು ತಪ್ಪಿತಸ್ಥರು ಅಥವಾ ನನ್ನಿಂದ ತಪ್ಪಾಗಿದೆ, ಆಗ್ತಾ ಇದೆ ಎನ್ನುವಂಥದ್ದು ಗೊತ್ತಾದಾಗ ಬಹಳ ಸೌಮ್ಯದಿಂದ ವಿಧೇಯರಾಗಿ ವರ್ತಿಸ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಅಲ್ಲೂ ಕೂಡ
ನಾನೇ ಏನೂ ತಪ್ಪು ಮಾಡಿಲ್ಲ ಅನ್ನುವಂತಹ ಮಾತುಗಳು, ಅಹಂಕಾರ ಅಥವಾ ನಿಮ್ಮ ಯಾವುದೋ ಬಲಪ್ರದರ್ಶನ ಇದು ಯಾವುದೂ ಕೂಡ ಬೇಡ. ಅಲ್ಲಿ ಇರತಕ್ಕಂತಹ ಗೌರವವನ್ನು ನೀವು ಕಾಪಾಡುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಸಹನೆ ಅಥವಾ ತಾಳ್ಮೆಯನ್ನು ಯಾವ ಕಾರಣಕ್ಕೂ ಕೂಡ ಕಳ್ಕೋಬೇಡಿ. ಈಗಲೇ ತಪ್ಪಾಗಿದೆ, ಅದನ್ನು ಕಳ್ಕೊಂಡು ಮತ್ತೆ ಇನ್ನೊಂದಷ್ಟು ನಿಮ್ಮ ಗೌರವವನ್ನು ಕಳ್ಕೊಳ್ತಕ್ಕಂತಹ ಪರಿಸ್ಥಿತಿ ಆಗಬಾರದು ಅನ್ನುವಂಥದ್ದು. ಕೈ ಹಾಕದಂತಹ ಕೆಲಸಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುತ್ತೆ. ಸಣ್ಣದೇ ಕೆಲಸಗಳಾಗಿರ್ಬೋದು, ಅಲ್ಲೂ ಕೂಡ ಏನೋ ಒಂದು ಹೋರಾಟದ ತೀರ್ಮಾನ ಅನ್ನುವ ರೀತಿಯಲ್ಲಿ ಆಗುತ್ತೆ. ಮಾನಸಿಕವಾದಂತಹ ಸ್ಥಿರತೆ ಇರಲಿ, ಆ ಗಟ್ಟಿತನದಿಂದ ಮಾತ್ರ ಎಲ್ಲವನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ನಿಮಗೆ ಆ ವಿವೇಚನಾ ಶಕ್ತಿ ಅಂತಕ್ಕಂಥದ್ದು ಹೆಚ್ಚಾಗಲಿ, ತಾಳ್ಮೆ ಬರಲಿ, ಶುಭವಾಗಿ. ಕರ್ಕಾಟಕ ರಾಶಿ, ಹಣಕಾಸಿನ ಸಮಸ್ಯೆ ಕಾಡಬಹುದು. ನಿಮ್ಮ ವ್ಯವಹಾರಗಳು ಎಷ್ಟರ ಮಟ್ಟಿಗೆ ಎಷ್ಟು ವಿಸ್ತಾರವಾಗಿದೆಯೋ ಅಥವಾ ನೀವು ಯಾವ್ಯಾವುದಕ್ಕೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದೀರೋ, ಅಂದರೆ ಕಮಿಟ್ಮೆಂಟ್ ನಿಮ್ಮ ಹತ್ರ ಏನೇನು ಆಗಿದೆಯೋ ಅದಕ್ಕನುಗುಣವಾದಂತಹ ಹಣಕಾಸಿನ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಕ್ಷೇತ್ರ ದರ್ಶನದ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ಯಾವುದಾದ್ರು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರಬೇಕು, ನನಗೇನಾದರೂ ಒಳ್ಳೆಯದಾಗತ್ತಾ, ನನ್ನ ವ್ಯವಹಾರದಲ್ಲಿ ಅನುಕೂಲ ಆಗುತ್ತಾ, ಹಾಗಿದ್ದರೆ ನಾನು ಆ ಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿ ನನ್ನ ಕೈಲಾದ ಸೇವೆಯನ್ನು ಮಾಡಿಸ್ಕೊಂಡು ಬರ್ತೀನಿ ಅನ್ನುವಂತಹ ನಿರ್ಧಾರಕ್ಕೂ ಕೂಡ ನೀವು ಬರಲಿಕ್ಕೆ ಅವಕಾಶ ಇದೆ. ಅವಿವಾಹಿತರಿಗೆ ಮದುವೆ ವಿಚಾರ ಸಣ್ಣದಾಗಿ ಮನೆಯಲ್ಲಿ ಪ್ರಸ್ತಾಪವಾಗ್ತಕ್ಕಂಥದ್ದು, ಮದುವೆಯನ್ನು ಈ ವರ್ಷ ಮಾಡಿಬಿಡಬೇಕು ಅನ್ನುವಂತಹ ಮಾತುಗಳು ಮನೆಯಲ್ಲಿ ಬರುವಂಥದ್ದಾಗತ್ತೆ. ಮಾನಸಿಕವಾದಂತಹ ದೌರ್ಬಲ್ಯವನ್ನು ಇಟ್ಟುಕೊಂಡು ಕೊರಗಬೇಡಿ. ಯಾವುದೋ ಒಂದು ವಿಷಯದಲ್ಲಿ ಧೈರ್ಯದಿಂದ ಯಾವ ನಿರ್ಧಾರವನ್ನೂ ಮಾಡೋಕ್ಕಾಗದಲೇ ನನ್ನ ಕೈ ತಪ್ಪಿ ಹೋಯ್ತಲ್ಲ ಅನ್ನುವಂತಹ ಯೋಚನೆಗಳು ಬರಬಾರ್ದು ಅಂತ ಅರ್ಥ. ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕತ್ತೆ. ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಅವರ ಉದ್ಯೋಗ ಆಗಬಹುದು, ನೌಕರಿ ಆಗ್ಬೋದು, ಜೀವನದಲ್ಲಿ ಅವರು ನೆಲೆಯನ್ನು ಕಂಡುಕೊಂಡಂತಹ ರೀತಿ ಆಗ್ಬೋದು, ಇನ್ನೇನೋ ಸಾಧನೆ ಮಾಡಿದಂತಹ ವಿಷಯಗಳಾಗಬಹುದು, ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ.